ಕನ್ನಡದ ಮೂಲ ತಮಿಳು ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟ ಕಮಲ್ ಹಾಸನ್ಗೆ ಶಾಕ್ ಕಾದಿದ್ಯಾ? ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಕನ್ನಡದ ಬಗ್ಗೆ ವಿವಾದವನ್ನ ಸೃಷ್ಟಿ ಮಾಡಿಕೊಂಡ್ರು ಕಮಲ್ ಹಾಸನ್. ಅವರಿಗೆ ಬಿಗ್ ಶಾಕ್ ಕೊಡ್ತಾರ? ಹಾಗಾದ್ರೆ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ ಆಗುತ್ತಾ? ಇಂದು ಥಗ್ ಲೈಫ್ ಚಿತ್ರ ರಿಲೀಸ್ನ ಭವಿಷ್ಯ ನಿರ್ಧಾರ ಆಗತ್ತೆ. ಫಿಲ್ಮ್ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಇವತ್ತು. ಕನ್ನಡದ ಬಗ್ಗೆ ನಟ ಕಮಲ್ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ರು. ಕಮಲ್ ಕ್ಷಮೆ ಕೇಳಿದ್ರೆ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಕ್ಷಮೆ ಕೇಳದೆ ಇದ್ರೆ ಯಾವ ನಿರ್ಧಾರಕ್ಕೆ ಬರ್ತಾರೆ? ಕ್ಷಮೆ ಕೇಳದಿದ್ರೆ ರಿಲೀಸ್ ಆಗಲ್ಲ ಥಗ್ ಲೈಫ್ ಸಿನಿಮಾ. ಕಮಲ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೂಡ ನೀಡಿವೆ. ನಟ ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ತಮಿಳು ಕನ್ನಡದ ಮೂಲ ಎನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಕೂಡ ಹಿರಿಯ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಎದುರಿನಲ್ಲೇ ಅವರನ್ನ ಸ್ವಾಗತ ಮಾಡಿಕೊಳ್ಳುವಂತ ಬರದಲ್ಲಿ ಕನ್ನಡದ ಮೂಲ ತಮಿಳು ಅನ್ನುವಂಥ ಸ್ಟೇಟ್ಮೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರವೇ ಕಾರ್ಯಕರ್ತರು ಸೇರಿದಂತೆ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು, ಮಾಡದಂಥ ಪಕ್ಷದಲ್ಲಿ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಕಮಲ್ ಹಾಸನ್ ಕೂಡ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಯಾವುದೇ ಕಾರಣಕ್ಕೂ ನನಗೆ ಕ್ಷಮೆ ಕೇಳೋದಿಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ನ ಲೈಫ್ ಸ್ಟೈಲ್ ಇರೋದೇ ಹೀಗೆ ಅನ್ನುವಂಥ ರೀತಿಯಲ್ಲಿ. ಇಷ್ಟೆಲ್ಲದರ ಮಧ್ಯ ಇವತ್ತು ಸಿನಿಮಾ ರಿಲೀಸ್ ಆಗಬೇಕು, ಹಾಗಾಗಿ ಕ್ಷಮೆಯನ್ನು ಕೇಳ್ತಾರೆ. ಯಾಕಂದರೆ ಇಫ್ ಇನ್ ಕೇಸ್ ಕ್ಷಮೆಯನ್ನು ಕೇಳದೆ ಇದ್ದಂಥ ಪಕ್ಷದಲ್ಲಿ ಸಿನಿಮಾಕ್ಕೂ ಕೂಡ ಭಾರಿ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಕೂಡ ತಮಿಳು ಸಿನಿಮಾವನ್ನು ಅಷ್ಟರ ಮಟ್ಟಿಗೆ ನೋಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಕ್ಷಮೆ ಕೇಳದೆ ಇದ್ದಂಥ ಪಕ್ಷದಲ್ಲಿ ಭಾರಿ ಹೊಡೆತವನ್ನ ಥಗ್ ಲೈಫ್ ಸಿನಿಮಾ ಎದುರಿಸಬೇಕಾಗತ್ತೆ. ಹಾಗಾಗಿ ಇವತ್ತು ಥಗ್ ಲೈಫ್ ಸಿನಿಮಾದ ಭವಿಷ್ಯ ನಿರ್ಧಾರ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ನಲ್ಲಿ ಕಮಲ್ ಹಾಸನ್ ಅವರೇನಾದರೂ ಕ್ಷಮೆ ಕೇಳದೇ ಇದ್ರೆ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು, ಈ ನಿರ್ಧಾರಗಳು ಕೂಡ ಇವತ್ತಿನ ದಿನ ಆಗತ್ತೆ. ಕ್ಷಮೆ ಕೇಳಿದ್ರೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ಸಿನಿಮಾ ಸೇರಿದಂತೆ ಈಗಾಗಲೇ ಕಮಲ್ ಹಾಸನ್ ಅವರ ಕರಿಯರ್ಗೂ ಕೂಡ ಉತ್ತಮ ಅಂತ ಹೇಳ್ಬಹುದು. ಇನ್ನು ಫಿಲ್ಮ್ ರಿಲೀಸ್ ಮಾಡದಂತೆ ಥಿಯೇಟರ್ಗಳಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಮಲ್ ವಿವಾದದ ಹಿನ್ನೆಲೆ ಕನ್ನಡ ಸಂಘಟನೆ ವಾರ್ನಿಂಗ್ ಅನ್ನು ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ಚಿತ್ರವನ್ನ ರಿಲೀಸ್ ಮಾಡಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಬೃಹತ್ ಅಭಿಯಾನವೇ ನಡೀತಾ ಇದೆ. ಚಿತ್ರ ಬಿಡುಗಡೆ ಆದ್ರೆ ಹುಷಾರಂತ ಎಚ್ಚರಿಕೆಯನ್ನ ನೀಡಿರೋದು. ಥಿಯೇಟರ್ ಮಾಲೀಕರಿಗೆ ಕನ್ನಡ ಸಂಘಟನೆಗಳು ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಫಿಲಿಂ ರಿಲೀಸ್ ಮಾಡಬಾರ್ದು, ಇದು ಕೇವಲ ಇವತ್ತೊಂದೇ ದಿನದ ಎಚ್ಚರಿಕೆ ಅಲ್ಲ. ಹಲವಾರು ದಿನಗಳಿಂದ ಯಾವಾಗ ಅವರು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಆವತ್ತಿನಿಂದಲೂ ಕೂಡ ಥಿಯೇಟರ್ಗೆ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ರಿಲೀಸ್ ಆದಂಥ ಪಕ್ಷದಲ್ಲಿ ಥಿಯೇಟರ್ ಅನ್ನ ಹೊಡೆದು ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅಂತ ಈಗಾಗಲೇ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಚಿತ್ರ ಏನಾದರೂ ಬಿಡುಗಡೆ ಆದ್ರೆ ಹುಷಾರ್ ಅನ್ನುವಂಥ ವಾರ್ನಿಂಗ್ ಕೊಟ್ಟಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ ಅವರು ಕೂಡ ಇವತ್ತು ಮಹತ್ವದ ಸಭೆಯನ್ನ ಒಂದು ಕಡೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಿನಿಮಾ ರಿಲೀಸ್ ಆಗತ್ತಾ ಅಥವಾ ಇಲ್ವಾ, ಈಗಾಗಲೇ ಕೆಲವೊಂದಷ್ಟು ಎಚ್ಚರಿಕೆಯನ್ನ ವಾರ್ನಿಂಗ್ ಅನ್ನ ಕೊಟ್ಟಿರೋದ್ರಿಂದ ಈಗಾಗಲೇ ಫಿಲ್ಮ್ ರಿಲೀಸ್ ಆಗತ್ತಾ ಅಥವಾ ಇಲ್ವಾ ಕಾದ್ ನೋಡಬೇಕಾಗಿದೆ. ಕ್ಷಮೆ ಕೇಳಿದಂಥ ಪಕ್ಷದಲ್ಲಿ ಖಂಡಿತವಾಗ್ಲೂ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲವನ್ನ ಅಕ್ಸೆಪ್ಟ್ ಮಾಡಿಕೊಳ್ತಾರೆ. ಏನಾದರೂ ಕ್ಷಮೆಯನ್ನ ಕೇಳದೆ ಇದೇ ಉದ್ದಟತನವನ್ನ ಮುಂದುವರಿಸಿದ್ರೆ ಪರಿಣಾಮ ಏನಾಗತ್ತೆ ಕಾದ್ ನೋಡಬೇಕಾಗತ್ತೆ ಕಮಲ್ ಹಾಸನ್ ಅವರು. ಚಿತ್ರ ಬಿಡುಗಡೆ ಏನಾದರೂ ಆದರೆ ಪರಿಸ್ಥಿತಿ ಉಲ್ಬಣ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಕನ್ನಡ ಪರ ಸಂಘಟನೆಗಳು ಕೇಳಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಕನ್ನಡ ಪರ ನಟ ನಟಿಯರು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಸಿನಿಮಾ ರಿಲೀಸ್ ಆಗತ್ತಾ ಅಥವಾ ಇಲ್ವಾ ಅದನ್ನು ಕಾದು ನೋಡಬೇಕಾಗತ್ತೆ.